ಹೇಳ್ತಾರೆ, ಅಯ್ಯ ನಿಜವಾಗಿರ್ತಕ್ಕಂಥ ಶಂಕರ ಒಳಗಡೆ ಇದ್ದಾನೆ. ಆ ಶಂಕರ ನಿನ್ನಲ್ಲಿ ಒಂದು ಲಿಂಗಾಕಾರವಾಗಿದ್ದಾನೆ. ಆ ಲಿಂಗಾಕಾರ ಅದ್ಭುತವಾಗಿರ್ತಕ್ಕಂಥ ಲಿಂಗಾಕಾರ. ಆ ಸ್ವರೂಪ ಈ ತನುವಿನಲ್ಲಿ ಇದೆ. ಅದು ಅದ್ಭುತವಾಗಿರ್ತಕ್ಕಂಥ ಮಣಿಪೂರಕವಾಗಿರ್ತಕ್ಕಂಥ ಲಿಂಗ ಇದೆ. ಸ್ವಯಂಭೂ ಆಗಿರ್ತಕ್ಕಂಥ ಲಿಂಗ ಇದೆ. ಆ ಲಿಂಗಕ್ಕೆ ನಿನ್ನ ಮನಸ್ಸಿಂದ ಪೂಜೆಯನ್ನು ಮಾಡು. ನಿನ್ನ ಚಿತ್ತದಿಂದ ಒಳ್ಳೆ ನೀರನ್ನು ತೆಗೆದುಕೊಂಡು ಅಭಿಷೇಕವನ್ನು ಮಾಡು. ಮಂತ್ರಗಳಿಂದ ಅದನ್ನು ಅರ್ಥ ಮಾಡು. ಆದ ಕಾರಣನೇ ದೇವನಾರಿ ಹೇಳ್ತಾನೆ, ತನಲೋ ಸರ್ವಂ ಬುಂಡಗ, ತನಲೋ ಸರ್ವಂ ಬುಂಡಗ, ತನಲೋ ಫಲ ವೆತುಕಲೇಕ వెలిలో వెతికే తనువుల మోసడి ఎద్దులు మనమే మనగవలయು ಮಗಿಲೋ ವೇಮ. ಸಾಮಾನ್ಯವಾಗಿರ್ತಕ್ಕಂಥ ವೇಮನ ಸರ್ವಜ್ಞ ಹೇಗೋ ವೇಮನ ಹಾಗೆ ಆಗಿರ್ತಕ್ಕಂಥ ತೆಲುಗಿನಲ್ಲಿ ಹೇಳಿರ್ತಕ್ಕಂಥ ವಚನ. ಯಾರೋ ಅಲ್ಲಪ್ಪ, ಎಲ್ಲವೂ ಈ ಜಗತ್ತೆಲ್ಲವೂ ಎಲ್ಲಿದೆ ಅಂದರೆ ನಿನ್ನಲ್ಲಿದೆಪ್ಪ. ನೀನಿಲ್ಲ ಅಂದರೆ ಜಗತ್ತಿಲ್ಲ. ಆ ಜಗತ್ತಿನ ವ್ಯವಹಾರ ಎಲ್ಲ ನಿನ್ನಲ್ಲಿದೆ. ಆ ನಿನ್ನಲ್ಲಿ ಇರ್ತಕ್ಕಂಥ ಚೈತನ್ಯ ವಸ್ತುವಿದೆ. ಆ ಚೈತನ್ಯ ವಸ್ತುವಿನ ನಿಜವಾಗಿರ್ತಕ್ಕಂಥ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋನೇ ಗೃಹಸ್ಥ. ಗೃಹ ಇದೊಂದು ಗೃಹ ಸ್ಥಾ ಅಂದರೆ ಚೆನ್ನಾಗಿ ಒಂದು ಊಟ ಹಾಕೊಂಡು ಕೂತಿದ್ದಾನೆ. ಭಗವಂತ ಎಲ್ಲಿದ್ದಾನೆ? ಈ ಗೃಹದಲ್ಲೇ ಊಟ ಹಾಕೊಂಡು ಕೂತಿದ್ದಾನೆ. ಅವನೇ ಗೃಹಸ್ಥ. ಆ ಗೃಹಸ್ಥನೇ ಕೂಟಸ್ಥ. ಆ ಗೃಹಸ್ಥನೇ ಯಾರು ಅಲ್ಲ, ಕೂಟಸ್ಥ. ಮತ್ತೆ ಸಾಂಪ್ರದಾಯ, ಗೃಹಸ್ಥ ಸಂಪ್ರದಾಯದಲ್ಲಿ ಆ ಗೃಹಸ್ಥಾಶ್ರಮದಲ್ಲಿ ಪಡಿಬೇಕಾಗಿರ್ತಕ್ಕಂಥ ಒಂದು ಲಕ್ಷ್ಯ ಬೇಕಾದಷ್ಟು ಅನುಮಾನ